This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ನಾನು ಮನೆಯಿಂದ ಕೆಲಸ ಮಾಡುವ ಅವಕಾಶ ಬಗ್ಗೆ ಮಾಹಿತಿ ಅನ್ನೋದು ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಮಾಹಿತಿ ಆಗಿರುತ್ತೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ಕಂಪ್ನಿ ವೆಬ್ಸೈಟಲ್ಲಿ ಕೊಟ್ಟಿರುವ ಮಾಹಿತಿ ಅಲ್ಲ ಇದು. ಕಂಪನಿ ಹೆಸರು ಬಂದುಬಿಟ್ಟು ಏರ್ ಕಾಲ್ ಆಗಿರುತ್ತೆ ಗಾಯ್ಸ್. ಏರ್ ಕಾಲ್ ಕಂಪನಿಯಿಂದ ನಮಗೆ ಮನೆಯಿಂದ ಕೆಲಸ ಮಾಡುವ ಅವಕಾಶ ಕೊಟ್ಟಿದ್ದಾರೆ. ಕಂಪನಿ ಕಡೆಯಿಂದ ನಿಮಗೆ ಫ್ರೀ ಆಗಿರುವಂತಹ ಟ್ರೈನಿಂಗ್ ಕೊಡ್ತಾರೆ, ಫ್ರೀ ಆಗಿರುವಂತಹ ಲ್ಯಾಪ್ಟಾಪ್ ಅನ್ನೋದು ಕೊಡ್ತಾರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಆಲ್ಸೋ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಯಾಲ್ರಿ ಸಹ ಅಷ್ಟೇ ಗೈಸ್. ಫ್ರೆಷರ್ಸ್ಗೆ ಇವರು 25,000 ತನಕ ಪೇ ಮಾಡ್ತಾರಂತೆ. ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾರು ಸ್ಕಿಪ್ ಮಾಡ್ತೀರೋ ಕೊನೆ ತನಕ ನೋಡಿ ಸ್ನೇಹಿತರೆ. ಅದೇ ರೀತಿ ನಿಮ್ಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ನಂತರ ನನಗೆ ಸ್ಕ್ರೀನ್ಶಾಟನ್ನು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಹಾಗೆ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಸಿಗುತ್ತೆ ಗೈಸ್. ನಿಮ್ಗೆ ಏನಾದರೂ ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕೇಳಿ ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ. ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಕಂಪನಿ ಹೆಸರು ಬಂದುಬಿಟ್ಟು ಏರ್ ಕಾಲ್ ಆಗಿರುತ್ತೆ ಸ್ನೇಹಿತರೆ. ರೋಲ್ ನೋಡಿದ್ರೆ ನಂಬರ್ ಆಪ್ರೇಷನ್ಸ್ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇದು ರಿಮೋಟ್ ಜಾಬ್ ಆಗಿರುತ್ತೆ, ಪರ್ಮನೆಂಟ್ ಫುಲ್ ಟೈಮ್ ಎಂಪ್ಲಾಯಿ ರೋಲ್ ಆಗಿರುತ್ತೆ. ರಿಮೋಟ್ ವರ್ಕ್ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕಂಪ್ನಿ ಬಗ್ಗೆ ಕೆಲವೊಂದು ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಗೈಸ್. ಏರ್ ಕಾಲ್ ಒಂದು AI ಪವರ್ಡ್ ಕಸ್ಟಮರ್ ಕಮ್ಯುನಿಕೇಷನ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತಂತೆ. ಈ ಕಂಪನಿ ಬಿಸ್ನೆಸ್ಗಳಿಗೆಲ್ಲ ಕಸ್ಟಮರ್ಸ್ ಜೊತೆ ವಾಯ್ಸ್ ಕಾಲ್ಸ್, SMS, ವಾಟ್ಸಪ್ ಮತ್ತು AI ಟೂಲ್ಸ್ ಮೂಲಕ ಕಮ್ಯುನಿಕೇಟ್ ಮಾಡೋಕ್ಕೆ ಹೆಲ್ಪ್ ಅನ್ನೋದು ಮಾಡುತ್ತಂತೆ. ಮೋರ್ ದೆನ್ 22,000 ಪ್ಲಸ್ ಕಂಪನೀಸ್ ವರ್ಲ್ಡ್ ವೈಡ್ ಏರ್ ಕಾಲ್ ಅನ್ನೋದು ಯೂಸ್ ಮಾಡ್ತಿದೆ ಅಂತೆ. ಕಂಪನಿ ಗೋಲ್ ಏನಾಗಿರುತ್ತೆ ಅಂದರೆ ಕಸ್ಟಮರ್ಸ್ ಪ್ರಾಬ್ಲಮ್ಸ್ನ ಬೇಗ ಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್, ಮತ್ತು ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಮಾಡಬೇಕಾಗಿರುತ್ತೆ, ಮತ್ತು ಕಸ್ಟಮರ್ ಸಪೋರ್ಟ್ ಟೀಮ್ಸ್ನ ಎಫಿಷಿಯೆಂಟಾಗಿ ವರ್ಕ್ ಮಾಡೋಕ್ಕೆ ನೀವು ಹೆಲ್ಪ್ ಅನ್ನೋದು ಮಾಡಬೇಕಾಗಿರುತ್ತೆ. ಈ ಕಂಪನಿ ಹೆಡ್ ಕ್ವಾರ್ಟರ್ಸ್ ಲೊಕೇಟ್ ಆಗಿರೋದು ಪ್ಯಾರಿಸಲ್ಲಿ ಅಂತ ಕೊಟ್ಟಿದ್ದಾರೆ ಗೈಸ್. ಸಿಂಪಲಾಗಿ ಹೇಳ್ಬೇಕಂದ್ರೆ ಏರ್ ಕಾಲ್ ಒಂದು AI ಬೇಸ್ಡ್ ಕಸ್ಟಮರ್ ಕಮ್ಯುನಿಕೇಷನ್ ಕಂಪ್ನಿ ಆಗಿರುತ್ತೆ. ವಾಯ್ಸ್ ಕಾಲ್ಸ್, SMS, ವಾಟ್ಸಪ್ ಮತ್ತು AI ಟೆಕ್ನಾಲಜಿ ಯೂಸ್ ಮಾಡಿ ಬಿಸ್ನೆಸ್ಗೆ ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ ಅನ್ನೋದು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಅನ್ನೋದು ಮಾಡುತ್ತಂತೆ ಈ ಕಂಪನಿ. ಓಕೆ ಗಾಯ್ಸ್, ನೆಕ್ಸ್ಟ್ ಇಲ್ಲಿ ನಾವು ನೋಡೋಣ. ನಂಬರ್ ಆಪ್ರೇಷನಲ್ ಸ್ಪೆಷಲಿಸ್ಟ್ ಎಂಟ್ರಿ ಲೆವೆಲ್ ರೋಲಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಗಾಯ್ಸ್, ಆ ರೋಲಲ್ಲಿ ನೀವು ಟೆಲಿಫೋನ್ ನಂಬರ್ಸ್ನ ಒಂದು ನೆಟ್ವರ್ಕಿಂದ ಇನ್ನೊಂದು ಕಡೆ ನೆಟ್ವರ್ಕ್ಗೆ ಕೆರಿಯರ್ಗೆ ಟ್ರಾನ್ಸ್ಫರ್ ಮಾಡುವ ಪ್ರೋಸೆಸ್ನ ಹ್ಯಾಂಡಲ್ ಅನ್ನೋದು ಮಾಡಬೇಕಾಗಿರುತ್ತೆ. ಮತ್ತು ಈ ರೋಲ್ಗೆ ಫ್ರೆಷರ್ ಸಹ ಅಪ್ಲೈ ಮಾಡ್ಬೋದಂತೆ, ಯಾಕಂದರೆ ಕಂಪ್ನಿ ಅನ್ನೋದು ಕಂಪ್ಲೀಟ್ ಫ್ರೀ ಟ್ರೈನಿಂಗ್ ಅನ್ನೋದು ಕೊಡುತ್ತೆ ಅಂತೆ. ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಅದನ್ನು ಸಹ ಕ್ವಾಲಿಫಿಕೇಷನ್ ನೋಡಿದ್ರೆ ಸ್ಟ್ರಾಂಗ್ ಆಗಿರುವಂತಹ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಎಬಿಲಿಟಿ ಅಂತೆಲ್ಲ ಕೊಟ್ಟಿದ್ದಾರೆ. ಗುಡ್ ರಿಟರ್ನ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಂದರೆ ಸಾಕು ಅಂತ ಕೊಟ್ಟಿದ್ದಾರೆ ಗೈಸ್. ಯಾವುದೇ ರೀತಿ ಲೈಕ್ ಏನೂ ಗೊತ್ತಿಲ್ಲ, ಟೆಲಿಕಾಮ್ ಎಕ್ಸ್ಪೀರಿಯನ್ಸ್ ಸಹ ಇಲ್ಲ ನಮಗೆ ಅಂತಿದ್ರೂ ನೀವು ಅಪ್ಲೈ ಮಾಡ್ಬೋದು. ಯಾಕಂದರೆ ನೋ ಪ್ರಿಯೋರ್ ಟೆಲಿಕಾಮ್ ಎಕ್ಸ್ಪೀರಿಯನ್ಸ್ ಇಸ್ ರಿಕ್ವೈರ್ಡ್, ಟ್ರೈನಿಂಗ್ ಈಸ್ ಪ್ರೊವೈಡೆಡ್ ಬೈ ಕಂಪ್ನಿ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿರೋ ಕಾರಣ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಗೈಸ್. ಮತ್ತು ನಾನು ಯಾಕಂದರೆ ನಿಮಗೆ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಹೇಳ್ತಿದ್ದೀನಿ ಅಂದರೆ, ನೀವೇನಾದರೂ ಸೆಲೆಕ್ಟ್ ಆದಾಗ ಇಂಟರ್ವ್ಯೂ ಅಲ್ಲಿ ನಿಮಗೆ ಈ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಲೈಕ್ ಕಸ್ಟಮರ್ಸ್ ಜೊತೆ ಹೇಗೆಲ್ಲ ನೀವು ಹ್ಯಾಂಡಲ್ ಮಾಡ್ತೀರಾ, ನಮ್ಮ ಕಂಪನಿ ಬಗ್ಗೆ ನಿಮಗೆ ಏನು ಗೊತ್ತು ಅಂತೆಲ್ಲ ಕೇಳ್ತಾರಲ್ಲ. ಸೊ ನೀವು ನಾನು ಏನು ಹೇಳಿರ್ತೀನೋ ಅದನ್ನು ನೀವು ಕರೆಕ್ಟಾಗಿ ಲೈಕ್ HR ತಿಳಿಸ್ಬೇಕಾಗಿರುತ್ತೆ ಗೈಸ್. ಕಸ್ಟಮರ್ಸ್ನ ಮೊಬೈಲ್ ಟೆಲಿಫೋನ್ ನಂಬರ್ಸ್ ಪೋರ್ಟಿಂಗ್ ರಿಕ್ವೆಸ್ಟ್ಸ್ ಅನ್ನೋದು ಪ್ರೋಸೆಸ್ ಅನ್ನೋದು ಮಾಡಬೇಕಾಗಿರುತ್ತೆ. ನಂಬರ್ ಟ್ರಾನ್ಸ್ಫರ್ ಪ್ರೋಸೆಸ್ ಅಕ್ಯುರೇಟಾಗಿ ಕಂಪ್ನಿ ರೂಲ್ಸ್ ಪ್ರಕಾರ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಫೋನ್ ನಂಬರ್ಸ್ ಪರ್ಚೇಸ್ ರಿಕ್ವೆಸ್ಟ್ಸ್ ಮತ್ತು ಹ್ಯಾಂಡಲ್ ಮಾಡೋದು, ಕಾಲರ್ ID ರಿಲೇಟೆಡ್ ಕ್ವಶನ್ಸು, ಅದನ್ನು ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ರಿಸಾಲ್ವ್ ಮಾಡಬೇಕಾಗಿರುತ್ತೆ. ಈ ರೀತಿ ಎಲ್ಲ ಸ್ವಲ್ಪ ನಿಮಗೆ ಟೆಲಿಫೋನ್ ಕಮ್ಯುನಿಕೇಷನ್ ಬಗ್ಗೆ ಅಂದರೆ ಕಸ್ಟಮರ್ಸ್ ಟೆಲಿಫೋನ್ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ನೀವು ಹ್ಯಾಂಡಲ್ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ ಗೈಸ್, ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಅಲ್ಲಿ ಅಪ್ಲೈನ ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಎಲ್ಲೆಲ್ಲ ಸ್ಟಾರ್ ಮಾರ್ಕ್ ಇರುತ್ತೋ ಆ ಕ್ವಶನ್ಸ್ಗೆಲ್ಲ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ. ಲಿಂಕ್ಡ್ಇನ್ ಪ್ರೊಫೈಲ್ ಲಿಂಕ್ ಸಹ ಆಗಬೇಕಾಗಿರುತ್ತೆ ಅಂತ ಗೈಸ್. ನಿಮ್ಮದು ಲಿಂಕ್ಡ್ಇನ್ ಇಲ್ಲ ಅಂದರೆ ನೀವು ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಇಲ್ಲಿ ನೀವು ಪೇಸ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ.
ಮತ್ತು ನೆಕ್ಸ್ಟಲ್ಲಿ ಬೇಸಿಕ್ ಕ್ವಶನ್ಸ್ ಅನ್ನೋದು ಕೇಳ್ತಿದ್ದಾರೆ. ನೀವೇನಾದರೂ ಫ್ಯೂಚರಲ್ಲಿ ಏನಾದರೂ US ಅಲ್ಲಿ ಬಂದು ಕೆಲಸ ಮಾಡಬೇಕು ಅಂತಿದ್ರೆ ನೀವು ಇಂಟ್ರೆಸ್ಟ್ ಏನು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಸಹ ಎಸ್ ಐ ಡೂ, ಐ ವಿಲ್ ರಿಕ್ವೈರ್ ಸ್ಪಾನ್ಸರ್ಶಿಪ್ ಅಂತ ಹಾಕಬೇಕಾಗಿರುತ್ತೆ. ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರೆ ನೋ ಅಂತ ಹಾಕ್ಬೋದು ಗೈಸ್. ಮತ್ತು ಇದಕ್ಕೆಲ್ಲ ಸ್ಟಾರ್ ಮಾರ್ಕ್ ಇಲ್ಲ, ಸೊ ದಟ್ ನೀವು ಸ್ಕಿಪ್ ಮಾಡ್ಕೋಬೋದು. ಏನಾದರೂ ಅದು ಸಬ್ಮಿಟ್ ತೊಗೊಂಡಿಲ್ಲ ಅಂದರೆ ನೀವು ಎಲ್ಲನೂ ಟೈಪ್ ಮಾಡಬೇಕಾಗಿರುತ್ತೆ. ಸೊ ಇದಕ್ಕೆ ಈ ಕ್ವಶನ್ಗೆ ಏನು ಆನ್ಸರ್ ಮಾಡಬೇಕು ಅಂದರೆ ಗೈಸ್ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಅದನ್ನು ಅಲ್ಲಿ ನೀವು ಆನ್ಸರ್ ಅನ್ನೋದು ಮಾಡ್ಬೋದು. ಓಕೆ, ಇಫ್ ಯು ಕರೆಂಟ್ಲಿ ರಿಕ್ವೈರ್ಡ್ ಟು ಸ್ಪಾನ್ಸರ್ಶಿಪ್ ವಿ ವಿಲ್ ಅಂತ ಕೊಟ್ಟಿದ್ದಾರೆ. ಅದನ್ನು ಸಹ ಹಾಕಿ ದ ಟೈಮಿಂಗ್ ಆಫ್ ವೆನ್ ಯು ವಿಲ್ ರಿಕ್ವೈರ್ ಅದೇ ಸ್ಪಾನ್ಸರ್ಶಿಪ್ ನಿಮ್ಮ ಕಂಪ್ನಿಗೆ ಬೇಕು ಅಂದಾಗ ನಾನು ನಿಮಗೆ ಹೆಲ್ಪ್ ಅನ್ನೋದು ಮಾಡ್ತೀನಿ, ನಾನು ನಿಮ್ಮ US ಅನ್ನೋದು ಬರ್ತೀನಿ ಅಂತ ಆ ರೀತಿ ನೀವು ಹಾಕಬೇಕಾಗಿರುತ್ತೆ ಗೈಸ್. ಅದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ದಿಸ್ ಇಸ್ ಎನ್ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ನಮಗೆ ಮೇಲೇ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಎಸ್ ಅಂತ ಹಾಕಬೇಕಾಗಿರುತ್ತೆ ಗೈಸ್. ಓಕೆ, ನೆಕ್ಸ್ಟ್ ಕಂಪೆನ್ಸೇಷನ್ ಕೇಳ್ತಿದ್ದಾರೆ. ವಾಟ್ ಈಸ್ ಯುವರ್ ಡಿಸೈರ್ಡ್ ಸ್ಯಾಲ್ರಿ ಆನ್ಯುಯಲಿ ಇಫ್ ಯು ಟಾರ್ಗೆಟ್ ನಂಬರ್ ಇನ್ಕ್ಲೂಡ್ಸ್ ಬೋನಸಸ್ ಕಮಿಷನ್ಸ್ ಪ್ಲೀಸ್ ಸ್ಪೆಸಿಫೈ ದ ಬ್ರೇಕ್ ಡೌನ್ ಅಂತ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ನೀವು ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಎಷ್ಟಾಗಿರುತ್ತೋ ಅಷ್ಟೊಂದು ನೀವು ಹಾಕಬೇಕಾಗಿರುತ್ತೆ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರೊನೌನ್ ಅಂತಿದೆ. ವಾಟ್ ಆರ್ ಯು ಪ್ರೊನೌನ್ಸ್ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇಯರ್ ಆರ್ 2 ಕ್ವಿಕ್ ಕ್ವಶನ್ ಫಾರ್ ಯು, ದೇರ್ ಆರ್ ನೋ ರೈಟ್ ಆನ್ಸರ್ಸ್, ವಿ ಜಸ್ಟ್ ವಾಂಟ್ ಟು ಗೆಟ್ ಟು ನೋ ಯು ಬೆಟರ್ ಅಂತ ಕೊಟ್ಟಿದ್ದಾರೆ. 2 ಕ್ವಿಕ್ ಕ್ವಶನ್ಸ್ ಅನ್ನೋದು ಕೇಳ್ತಿದ್ದಾರೆ ಅಂತೆ. ಯಾಕೆ ನೀವು ಈ ರೋಲ್ಗೆ ಜಾಯ್ನ್ ಆಗ್ತಿದ್ದೀರಾ, ವಾಟ್ ಈಸ್ ಮೋಸ್ಟ್ ಎಕ್ಸೈಟಿಂಗ್ ಟು ಯು ಅಬೌಟ್ ದಿಸ್ ರೋಲ್ ಅಂತ ಕೇಳಿದ್ದಾರೆ. ಅದನ್ನು ನೀವು ಹಾಕಬೇಕಾಗಿರುತ್ತೆ ಗೈಸ್. ಓಕೆ, ಯಾಕೆ ಈ ರೋಲ್ಗೆ ಜಾಯ್ನ್ ಆಗಬೇಕು ಅಂತಿದ್ದೀರಾ ಅಂತ ಕೇಳ್ತಿದ್ದಾರೆ. ಆ ಕ್ವಶನ್ಸ್ಗೆ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ. ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ, ಆ ಕ್ವಶನ್ಸ್ಗೆ ನಾನು ಆನ್ಸರ್ ಅನ್ನೋದು ಮಾಡಿ ನಿಮಗೆ ಇದು ಕಮೆಂಟ್ ಅನ್ನೋದು ಮಾಡ್ತೀನಿ ಗೈಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡಿ. ಇದು ರಿಮೋಟ್ ಲೊಕೇಶನ್ ಆಗಿರುತ್ತೆ. ಎಲ್ಲಿರೋದು ನೀವು ಅಂತ, ಯಾವ ಸ್ಟೇಟ್ ಅಂತ ಕೇಳ್ತಿದ್ದಾರೆ ಗೈಸ್. ಇಲ್ಲಿ ನೀವು ಕರ್ನಾಟಕ ಅಂತ ನೀವು ಆಗಬೇಕಾಗಿರುತ್ತೆ. ವಾಟ್ ಸಿಟಿ ಆರ್ ಸ್ಟೇಟ್ ಅನ್ನೋದು ಯಾವುದಾದ್ರೂ ಒಂದು ನೀವು ಹಾಕಬೇಕಾಗಿರುತ್ತೆ. ಓಕೆ, ಈಕ್ವಲ್ ಆಪರ್ಚುನಿಟಿ ಅನ್ನೋದು ಕೊಡುತ್ತಂತೆ. ಜೆಂಡರಲ್ಲಿ ಮೇಲ್ ಫಿಮೇಲ್ ಅನ್ನೋದು ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ಅಲ್ಲಿ ಲಾಸ್ಟಲ್ಲಿ ಅವರ ಮಾರ್ಕ್ ಇದೆ ಅಲ್ವಾ ಗೈಸ್, ಅದನ್ನು ಕ್ಲಿಕ್ ಮಾಡಿ ನೀವು ಹಾಕಬೇಕಾಗಿರುತ್ತೆ. ಇಲ್ಲಿ ರೇಸ್ ಅಂತಿದೆ ಅಲ್ವಾ, ಇದು ಅಷ್ಟೇ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಯಾವುದು ಅಂತ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇನ್ನೂ ಆಪ್ಷನ್ಸ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಏಷ್ಯನ್ ನಾಟ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲ ಡಿಕ್ಲೈನ್ ಟು ಸೆಲ್ಫ್ ಐಡೆಂಟಿಟಿ ಅಂತ ಲಾಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರು ನಡೆಯುತ್ತೆ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ವೆಟರನ್ ಸ್ಟೇಟಸ್ ಅನ್ನೋದು ಕೇಳ್ತಿದ್ದಾರೆ ಗೈಸ್. ವೆಟರನ್ ಸ್ಟೇಟಸ್ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಮಿಲ್ಟ್ರಿ ಕಡೆಯಿಂದ ಏನಾದರೂ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಹಾಕಬೇಕಾಗಿರುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹಾಕಬೇಕಾಗಿರುತ್ತೆ ಗೈಸ್. ಓಕೆ, ಐ ಆಮ್ ನಾಟ್ ಎ ವೆಟರನ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಗೆ ಅದು ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಲೈಕ್ ಯಾವ ಲಾಸ್ಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ಲಿ ಐ ಐಡೆಂಟಿಫೈ ಮೈ ಜೆಂಡರ್ ಅಂತ ಕೇಳ್ತಿದ್ದಾರೆ. ಅದನ್ನು ಫೀಮೇಲ್ ಆಗಿದ್ದರೆ ಮೇಲ್ ಆಗಿದ್ದರೆ ಹಾಕಿ. ನೆಕ್ಸ್ಟ್ ಇಲ್ಲಿ ಐಡೆಂಟಿಫೈ ಮೈ ಎಥ್ನಿಸಿಟಿ ಆ್ಯಸ್ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಗೈಸ್ ಇಲ್ಲಿ ಸೆಲೆಕ್ಟ್ ಆಲ್ ದಟ್ ಅಪ್ಲೈ ಅಂತ ಕೇಳ್ತಿದ್ದಾರೆ ಗೈಸ್. ಈ ಕ್ವಶನ್ಸ್ಗೆಲ್ಲ ಸ್ಟಾರ್ ಮಾರ್ಕ್ ಇಲ್ಲ, ಸೊ ನೀವು ಸ್ಕಿಪ್ ಅನ್ನೋದು ಮಾಡ್ಕೋಬೋದು. ಓಕೆ, ಐ ಪ್ರಿಫರ್ ಟು ನಾಟ್ ಟು ಸೇ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಮತ್ತು ನೆಕ್ಸ್ಟ್ ಇಲ್ಲಿ ಐ ಐಡೆಂಟಿಫೈ ಮೈ ಸೆಕ್ಷುವಲ್ ಅಂತ ಕೇಳ್ತಿದ್ದಾರೆ. ಅದನ್ನು ಸಹ ಅಷ್ಟೇ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹಾಕಿ, ಇಲ್ಲಾಂದರೆ ಐ ಪ್ರಿಫರ್ ನಾಟ್ ಟು ಸೇ ಅಂತ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಕೆಳಗಡೆ ನಿಮಗೆ ವೆಟರನ್ ಸ್ಟೇಟಸ್ ಕೇಳ್ತಿದ್ದಾರೆ. ಅಲ್ಲೂ ಸಹ ಅಷ್ಟೇ ನಾನು ಆಗಲೇ ಹೇಳಿದ್ನಲ್ಲ, ಐ ಆಮ್ ನಾಟ್ ವೆಟರನ್ ಅಂತ ಹಾಕಬೇಕಾಗಿರುತ್ತೆ. ನಿಮ್ಮ ಕಡೆ ಯಾರಾದರೂ ಮಿಲಿಟ್ರಿ ಕಡೆಯಿಂದ ಏನಾದರೂ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ನೀವು ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ ಗೈಸ್. ನೆಕ್ಸ್ಟ್ ಇಲ್ಲಿ ಫಿಸಿಕಲ್ ಡಿಸಬಿಲಿಟಿ ಬಗ್ಗೆ ಕೇಳ್ತಿದ್ದಾರೆ. ಅದಕ್ಕೆ ಎಷ್ಟಿದ್ರೆ ನೋ ಇದ್ದರೆ ಹಾಕಿ, ಇಲ್ಲ ನಾಟ್ ಟು ಸೇ ಅಂತ ಹಾಕಿದ್ರು ಆಗುತ್ತೆ. ಏಜ್ ಕೇಳ್ತಿದ್ದಾರೆ ಗೈಸ್. ಏಜ್ ಅನ್ನೋದು ನೀವು ಕ್ಲಿಯರಾಗಿ ಹಾಕಬೇಕಾಗಿರುತ್ತೆ. ನೆಕ್ಸ್ಟು ಅದು ಇಂಟ್ರೆಸ್ಟ್ ಇಲ್ಲ ಅಂದರೆ ಅದಕ್ಕೂ ಸಹ ಪ್ರಿಫರ್ ನಾಟ್ ಟು ಆನ್ಸರ್ ಅಂತ ಇದೆ, ಅದನ್ನು ಹಾಕ್ಬೋದು. ಸಬ್ಮಿಟ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಗೈಸ್. ಇಷ್ಟ ಇರುತ್ತೆ ಇವತ್ತಿನ ವೀಡಿಯೋಲಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ರಿಪ್ಲೈ ಕೊಡ್ತೀನಿ ಗೈಸ್. ಫುಲ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ. ಓಕೆ, ನೆಕ್ಸ್ಟ್ ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ, ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ ಗೈಸ್. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬೈ ಗೈಸ್. ಕರೆಕ್ಟಾಗಿರುವಂತಹ ನಂಬರ್ ಮತ್ತು ಇಮೇಲ್ ಅಡ್ರೆಸ್ನ ಕೊಡೋಕ್ಕೆ ಟ್ರೈ ಮಾಡಿ. ನಂತರ ನಿಮಗೆ ಇಮೇಲ್ ಬಂದಿದ್ದರೆ ಗೈಸ್ ನನಗೆ ಕಮೆಂಟ್ಸಲ್ಲಿ ಇಮೇಲ್ ರಿಸೀವ್ಡ್ ಮ್ಯಾಮ್ ಅಂತ ಕಮೆಂಟ್ ಸಹ ಹಾಕಿ ಗೈಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಬಾಯ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.